ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ನಾನೀಗ ಮನೆಯ ಹಿಂದೆ ಬಂದು ಎಂತಕ್ಕೆ ವಿಡಿಯೋ ಮಾಡ್ತಾ ಇರೋದು ಗೊತ್ತುಂಟಾ? ಕಾಡಿನ ರಾಕ್ಷಸಿ ಆಗದಿಂದ ನಗ್ತಾ ಇದ್ದಾಳೆ, ಹಾಗಾಗಿ ನಿಮಗೆಲ್ಲ ತೋರಿಸುವ ಅಂತ ಬಂದದ್ದು. ನಾನು ಬಂದ ಕೂಡಲೇ ಎಲ್ಲಿ ಹೋದ್ಲು ಗೊತ್ತಿಲ್ಲ. ಕಾಡಿನ ರಾಕ್ಷಸಿ ಯಾರಿಗೆಲ್ಲ ಗೊತ್ತುಂಟು ನನಗೆ ಗೊತ್ತಿಲ್ಲ. ಕಾಡಿನ ರಾಕ್ಷಸಿ ಅಂದರೆ ಎಂತ ಗೊತ್ತುಂಟ? ಒಂದು ಹಕ್ಕಿ ಆಯ್ತಾ, ಒಂದು ರಾಕ್ಷಸಿ ನಗುವ ಹಾಗೆ ಭಯಾನಕವಾಗಿ ಕೂಗುವ ಹಕ್ಕಿ. ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಒಂದು ಸ್ವಲ್ಪ ಉದ್ದ ಕೊಕ್ಕಿನ ಹಕ್ಕಿ ಬರ್ತದಲ್ಲ, ಅದಕ್ಕೆ ನಾವು ಕಾಡಿನ ರಾಕ್ಷಸಿ ಅಂತ ಹೇಳೋದಾಯ್ತಾ. ಹಾಗೆ ಈಗ ಸುಮಾರು ದಿವಸ ಆಯ್ತು, 1-2 ವಾರಗಳಿಂದ ಪ್ರತಿದಿನ ಬಂದು ಕೂಗಿ ಹೋಗ್ತಾ ಇರ್ತದೆ. ಹಾಗೆ ಈಗ ಆ ಹಕ್ಕಿಯ ಕಾಲಾಗಿರ್ಬೋದು, ಯಾರಿಗೆ ಗೊತ್ತು. ಆದರೆ ಇತ್ತೀಚೆಗೆ ತುಂಬ ಸಮಯದಿಂದ ಆ ಹಕ್ಕಿ ಕೂಗ್ತಾ ಉಂಟು. ನಾನು ವಿಡಿಯೋ ಮಾಡಲಿಕ್ಕೆ ಬರುವಾಗ ಹೋಗ್ತದೆ ಅದು. ನೋಡುವ, ಇವತ್ತಿನ ದಿನದಲ್ಲಿ ಸಿಕ್ಕಿದ್ರೆ ನಾನು ನಿಮಗೆ ವಿಡಿಯೋ ಕ್ಲಿಪ್ ಹಾಕ್ತೇನೆ ಆಯಿತಾ. ಹೇಗೆ ರಕ್ಕಸರು ನಗುದು ಒಂದು ಕಲ್ಪನೆ ಬರ್ಬೋದು ನಿಮಗೆ, ಅದೇ ರೀತಿ ಕೂಗುವ ಹಕ್ಕಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಹಾಗೆ ಇಲ್ಲಿ ಹಿಂದೆ ಬಂದಾಗ ಒಂದು ಹಾವಿನ ಪೊರೆ ಕಂಡಿತು ನನಗೆ. ಇಲ್ಲಿ ಉಂಟು ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಪೊರೆ. ತುಂಬ ಸಮಯ ಆದ ಹಾಗೆ ಉಂಟು. ಕಲ್ಲಿನ ಎಡೆಯಲ್ಲಿ ಉಂಟು, ಅದು ತೆಗಿಲಿಕ್ಕೆ ಸಹ ಸರಿ ಬರುವುದಿಲ್ಲ. ಕಟ್ಟು ಹಾವು ಆಗಿರ್ಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಅದರ ಪೊರೆಯಲ್ಲಿ ನಡುವಲ್ಲಿ ಷಡ್ಭುಜಾಕೃತಿಯಲ್ಲಿ ಒಂದೇ ಸಾಲಿನಲ್ಲಿ ಒಂದು ಸ್ಕೇಲ್ಸ್ ಇರ್ತದಲ್ಲ, ಅದಿರ್ತದೆ ಕಟ್ಟು ಹಾವಲ್ಲಿ. ಆದರೆ ಈ ಹಾವಿನಲ್ಲಿ ಆ ರೀತಿ ಅಂತ ಕಾಣ್ತಾ ಇಲ್ಲ. ಬಹುಶಃ ಕೇರೆ, ಸಣ್ಣ ಕೇರೆ ಮಾರಿ ಇರ್ತದಲ್ಲ, ಅದರದ್ದೆಂತಾದ್ರೂ ಆಗಿರ್ಬೋದು. ನೋಡ, ಸ್ವಲ್ಪ ಹೊರಗೆ ತರ್ತೇನೆ. ತುಂಡು ತುಂಡಾಗ್ತಾ ಉಂಟು, ಯಾಕಂತ ಹೇಳಿದರೆ ಪೊರೆ ಬಿಟ್ಟು ತುಂಬ ದಿವಸ ಆದ ಹಾಗೆ ಉಂಟು. ನೋಡಿ, ಇಲ್ಲಿ ಬಿಡ್ತೇನೆ, ಕೆಳಗೆ ಬಿತ್ತು. ಇಲ್ಲಿ ಹೆಚ್ಚಾಗಿಲ್ವಾ, ನಾನೀಗ ನಿಂತ ಜಾಗದಲ್ಲಿ ಕೇರೆ ಹಾವುಗಳು ತುಂಬ ಓಡಾಡ್ತಾ ಇರ್ತದೆ. ಬಹುಶಃ ಕೇರೆ ಹಾವು ಕೂಡ ಆಗಿರಬಹುದು. ಹಾಗೆ ನಾನು ಒಳಗೆ ಹೋದಾಗ ಮತ್ತೆ ನಗಾಡುದು ಕೇಳಿತು. ಹಾಗೆ ಮತ್ತೆ ಓಡಿಕೊಂಡು ಬಂದದ್ದು. ನಾನು ಕೇಳಿತಲ್ಲ ನಿಮಗೆ, ಎಷ್ಟು ಚಂದ ಒಂದು ರಕ್ಕಸಿ ನಗಡಿದ ಹಾಗೆ ಆ ಹಕ್ಕಿ ಕೂಗುದು ಕೇಳ್ತಾ ಇತ್ತು ಅಂತ. ಅದು ಯಾವ ಹಕ್ಕಿ ಅಂತ ಹೇಳಿದ್ರೆ ಮಂಗಟೆ ಹಕ್ಕಿ ಅಂತೆಲ್ಲ ಹೇಳ್ತಾರಲ್ಲ, ಹಾರ್ನ್ ಬಿಲ್ ಅಂತೆಲ್ಲ ಕರೀತಾರೆ. ಅದೇ ಹಕ್ಕಿ ಕೂಗುದಾಯ್ತಾ. ಆ ಹಕ್ಕಿ ಕೂಗುವಾಗ ಉಂಟಲ್ವಾ, ರಾಕ್ಷಸಿಯೊಬ್ಬಳು ಅಬ್ಬರಿಸಿ ನಗುವ ಹಾಗೆ ಕೇಳ್ತದೆ. ಹಾಗೆ ನಮ್ಮ ಕಾಡಿನ ಒಳಗಿಂದ ಕೇಳುವ ಕಾರಣ ಉಂಟಲ್ವಾ, ಕಾಡಿನ ರಾಕ್ಷಸಿ ನಗುದು ಅಂತ ನಗಡುದು ನಾವು. ನಿಮ್ಮ ಕಡೆ ನೀವು ಈ ಹಕ್ಕಿಗೆ ಎಂತ ಹೇಳ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನೋಡಿ, ಅಷ್ಟೊತ್ತಾಗುವಾಗ ಅಪ್ಪ ಕೆಲಿಂಜ ಜಾತ್ರೆಗೆ ಹೋದ್ರು ಆಯ್ತಾ. ಈಗ ಕೆಲಿಂಜ ಜಾತ್ರೆ ಆಗ್ತಾ ಉಂಟು. ಇವತ್ತಿನ ಕೆಲಸ ಆಯಿತು, ಲಾಗೌಟ್ ಕೂಡ ಮಾಡಿ ಆಯಿತು. ಇವತ್ತೆಂತ ಗೊತ್ತುಂಟ, ಕಾಡಿನ ರಾಕ್ಷಸಿ ಬೆಳಗ್ಗಿನಿಂದ ಕೂಗ್ತಾ ಇದ್ದಾಳೆ. ಇಲ್ಲದಿದ್ದರೆ ಇಲ್ವಾ, ಬೆಳಿಗ್ಗೆ ಬರೋದು, ಇಲ್ಲದಿದ್ದರೆ ಸಂಜೆ ಬರೋದು. ಇವತ್ತು ಬೆಳಗ್ಗಿನಿಂದ ಸಾಯಂಕಾಲ ತನಕ ಕೂಗುದು ಕೇಳ್ತಾ ಉಂಟು. ವಿಡಿಯೋದಲ್ಲಿ ಕೇಳ್ತದೆ ಗೊತ್ತಿಲ್ಲ. ಅಯ್ಯೋ, ನಾನೊಂದು ಪೇರಳೆ ಕೊಯ್ಲಿಕ್ಕೆ ಅಂತ ಬಂದದ್ದಾಯ್ತಾ, ಅದನ್ನು ತಿಂದಾಯ್ತು ಹಕ್ಕಿಗೆ. ನೋಡಿದ್ರಿ ಅಲ್ಲ, ಇವತ್ತು ಕೂಡ ಪೇರಳೆ ಮರದ ಬುಡದಲ್ಲಿ ಕೇರೆ ಇತ್ತು. ಎಂತ ಮಾಡುದು ದೇವರಿಗೆ ಗೊತ್ತು. ಮೊನ್ನೆ ಬರುವಾಗ ನಾನು ಹೇಳಿದೆ ನೀರಿನ ಶಬ್ದದ ಹಾಗೆ ಕೇಳಿತಂತ, ಹಾಗೆ ಇವತ್ತು ಕೂಡ ಬಸ್ ಅಂತ ಕೇಳಿತು. ನೋಡ್ತೇನೆ ಕೇರೆ ಅದೇ ಜಾಗಕ್ಕೆ ಹೋಯ್ತು ವಾಪಸ್. ಯಾಕೆ ಬಂದದ್ದು ಗೊತ್ತಿಲ್ಲ. ಇಷ್ಟು ಹೊತ್ತಿಗೆ ದಿನಾ ಸಂಜೆ ಬರ್ತದೇನೋ. ನಂಗೆ 2 ಸಲ ಸಿಕ್ಕಿತು ಕಾಣಲಿಕ್ಕೆ. 2 ಪೇರಳೆ ಹಣ್ಣಾಗಿದೆ ಆಯ್ತಾ. ಎಂತ ತಿನ್ನಲಿಲ್ಲ ಹಕ್ಕಿ, ಯಾಕೆ ಗೊತ್ತಿಲ್ಲ. ನೋಡಿ ಅಂತೆ ಬಾಡಿ ಹೋಗಿದೆ ಒಂದು, ಇನ್ನೊಂದು ಪರವಾಗಿಲ್ಲ. ನಾನು ಪೇರಳೆ ಕೊಯ್ದು ಬರುವಾಗ ಅಮ್ಮ ಎಂತ ಮಾಡ್ತಾ ಇದ್ದಾರೆ ನೋಡಿ, ಈರುಳ್ಳಿ ಬಜೆಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ತೋರಿಸ್ತೇನೆ ನೋಡಿ. ಒಳ್ಳೆ ಸಿಹಿ ಉಂಟು. ನನಗೆ ಈ ಪೇರಳೆ ಹಣ್ಣು ತಿನ್ನುವಾಗ ನನ್ನ ಅಜ್ಜಿ ಮನೆ ನೆನಪಾಗ್ತದೆ. ಅಜ್ಜಿ ಮನೆಯಲ್ಲಿ ತುಂಬ ಪೇರಳೆ ಆಗ್ತಿತ್ತು ಅವತ್ತು.
ಮನೆ ಎದುರಲ್ಲೇ ಒಂದು ಮರ ಇರ್ತಾ ಇತ್ತು. ಅದರಲ್ಲಿ ಎಷ್ಟು ಪೇರಳೆ ಆಗ್ತಾ ಇತ್ತು ಅಂತ ಹೇಳಿದರೆ, ನಾವು ಹೋದಾಗೆಲ್ಲ ಕೊಯ್ದು ಕೊಯ್ದು ಈ ರೀತಿ ಹಣ್ಣು ಪೇರಳೆಯನ್ನು ತಿನ್ನೋದು. ಇದು ನಮ್ಮ ಮನೆಯ ಅಂಗಳದ ತುದಿ ಆಯಿತಾ. ಇಲ್ಲಿಂದ ಕೆಳಗೆ ಒಂದು ಜಾಗ ಕಾಣ್ತಾ ಇರ್ಬೋದು, ಅದು ನಮ್ಮದಲ್ಲ. ಆದರೆ ಇಲ್ವಾ, ನಮ್ಮ ಮನೆಯ ಸೈಡಿಂದಾಗಿ ಹಂದಿಗಳು ಓಡಿಕೊಂಡು ಬರುದಾಯ್ತಾ. ಒಂದು ರಾತ್ರಿ 8 ಗಂಟೆ ಆಗಲಿಕ್ಕೆ ಪುರ್ಸೊತ್ತಿಲ್ಲ. ಈ ಒಂದು ಜಾಗದಲ್ಲಿ ಹೋಗಿ ಎಲ್ಲಿಗೋ ಓಡುದು. ಅದು ಓಡುವಾಗ ಎಷ್ಟು ಚಂದ ಶಬ್ದ ಕೇಳ್ತದೆ ಅಂತ ಹೇಳಿದರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಉಂಟು ಅಂತ ಸರಿ ಗೊತ್ತಾಗ್ತಾ ಇತ್ತು. ಹಾಗೆ ನಿನ್ನೆ ನಾನು ಮತ್ತೆ ಅಮ್ಮ ನೋಡಿದೆವು, ಅದು ಹೋಗುವಾಗ ಕಾಣ್ತದ, ಲೈಟ್ ಹಾಕಿ ನೋಡುವ ಅಂತ. ನಾವು ಲೈಟ್ ಹಾಕುವಾಗ ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ನಾವು ಅಲ್ಲಿಂದ ಲೈಟ್ ಹುಡುಕಿ ಎಲ್ಲಿ ಉಂಟಂತೆಲ್ಲ ಹುಡುಕಿ ಇಲ್ಲಿ ಬಂದು ಲೈಟ್ ಹಾಕುವಾಗ ಅದಕ್ಕೆ ಓಡಿ ಆಗಿದೆ. ಹಾಗೆ ಒಂದು 8 ಗಂಟೆ ಆಗಲಿಕ್ಕೆ ಪುರ್ಸೊತ್ತಿಲ್ಲ. ಹಂದಿಗಳೆಲ್ಲ ಕಾಡಿನಿಂದ ಕೆಳಗೆ ಇಳಿದು ನಾಡಿಗೆ ಬಂದು ತೆಂಗಿನಕಾಯಿ ಅದು ಇದು ಅಂತ ಹೇಳಿ ಬೆಳೆ ನಾಶ ಮಾಡಲಿಕ್ಕೆ ತಯಾರಾಗಿರ್ತದೆ. ನೋಡಿ, ಇದು ಸೀತಾಫಲ ಮರ. ನಾನು ಸ್ವಲ್ಪ ಸಮಯದ ಹಿಂದೆ ದೊಡ್ಡ ಸೀತಾಫಲ ಸಿಕ್ಕಿದೆ ನಮಗೆ. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಎಲ್ಲ ಕೂಡ ಮಿಕ್ಸ್ ಆಗಿರುವ ಹಾಗೆ ಉಂಟು ಅಂತಂದು ತೋರಿಸಿದ್ದೆ ಅಲ್ಲ, ಅದೇ ಹಣ್ಣಿನ ಮರ ಆಯಿತಾ. ಎಲ್ಲ ಖಾಲಿ ಆಗಿದೆ, ಬೇಗ ಆದದ್ದು. ಇದರಲ್ಲಿ ಮುಗ್ದು ಕೂಡ ಆಯಿತು. ಇದರಿಂದ ಹಿಂದೆ ಇಲ್ಲಿ ಒಂದು ಮರ ಉಂಟು ಸೀತಾಫಲದ್ದು, ಕಾಣ್ತಾ ಇರ್ಬೋದು. ಮರ ಅಂತ ಹೇಳಿದರೆ ತುಂಬ ದೊಡ್ಡ ಏನಲ್ಲ, ಸಾಧಾರಣ ಉಂಟು. ಅದರಲ್ಲಿಗೆ ಇಷ್ಟಿಷ್ಟು ದೊಡ್ಡ ಕಾಯಿಗಳುಂಟು. ಸಿಕ್ಕಿದ್ರೆ ಆಯಿತು, ಇಲ್ಲದಿದ್ದರೆ ಇಲ್ಲ. ಅದಾದ ನಂತರ ಇಲ್ಲಿ ಒಂದು ಉಂಟು, ಅದು ತುಂಬ ಸಣ್ಣ ಸಣ್ಣ ಸೀತಾಫಲ ಆಗೋದು ಅದರಲ್ಲಿ. ಆದರೆ ಎಷ್ಟು ರುಚಿ ಅಂತ ಹೇಳಿದರೆ ಒಳ್ಳೆ ಸಿಹಿ ಇರ್ತದೆ. ಆದರೆ ಈ ಸಲ ಅದರಲ್ಲಿ ಆಗಲೇ ಇಲ್ಲ. ಈ ಸಲ ಬೆಳೆ ಕಡಿಮೆ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಸಲ ಸೀತಾಫಲವೇ ಇಲ್ಲ. ಇದರಲ್ಲಿ ಉಂಟು, ತೋರಿಸ್ತೇನೆ ನೋಡಿ. ಇಷ್ಟಿಷ್ಟು ಸಣ್ಣ ಉಂಟಷ್ಟೇ. ಇದು ಬೆಳೆಯುವ ಹೊತ್ತಿಗೆ ಬಾವಲಿಗಳು, ಮಂಗಗಳು ಎಲ್ಲ ತಯಾರಿರ್ತದೆ. ಇಲ್ಲಿ ಕಾಣ್ತಾ ಇರ್ಬೋದು, ಇದು ನಮ್ಮ ಹಟ್ಟಿ. ಅಲ್ಲಿ ಚಂಪಿ ಮತ್ತೆ ಮಂಗಳ ಹುಲ್ಲು ತಿಂತಾ ಇದ್ದಾರೆ. ತೋರಿಸ್ತೇನೆ ಆಯ್ತಾ. ನಾವು ಸಂಜೆ ಕಾಫಿ, ಟೀ ಅಥವಾ ತಿಂಡಿ ಎಲ್ಲ ಹೇಗೆ ತಿಂತೇವೆ ಹಾಗೆ ಅವುಗಳಿಗೂ ಕೂಡ ಕಲಗಚ್ಚು ಮತ್ತೆ ಹುಲ್ಲು. ಈರುಳ್ಳಿ ಬಜೆದ್ದು ಹಸಿ ಹಿಟ್ಟು ತಿನ್ಲಿಕ್ಕೆ ಯಾರಿಗೆಲ್ಲ ಇಷ್ಟ ಹೇಳಿ ಆಯ್ತು. ನನಗೆ ತುಂಬಾ ಇಷ್ಟ. ಅಮ್ಮ ನೋಡಿ ಅಂತೆ, ಎಂತಕ್ಕೆ ನಗುದು ನೀವು? ಎಂತಕ್ಕೆ ನಗಾಡಿದ? ಅಮ್ಮನಿಗೆ ನಗು ಬಂತು ನಾನು ಹಿಟ್ಟು ತಿನ್ನೋದು ನೋಡಿ. ದಿ ಅಫೋರ್ಡೆಬಲ್ ಆರ್ಗ್ಯಾನಿಕ್ ಸ್ಟೋರಿಂದ ಮೊನ್ನೆ ನಾನು ಒಂದು ಸ್ವಲ್ಪ ಬೀಜಗಳನ್ನು ತರಿಸಿದ್ದೆ ಅಲ್ಲ, ಹಾಗೆ ಇವತ್ತು ಅದನ್ನು ಹಾಕುವ ಅಂತ ಹೊರಟಿದ್ದೇವೆ ನಾನು ಮತ್ತೆ ಅಮ್ಮ. ಯಾವುದನ್ನೆಲ್ಲ ಹಾಕುದಂತ ಈಗ ನೋಡ್ಬೇಕಷ್ಟೇ. 3 ತರಕಾರಿ ಮತ್ತೆ 4 ಹೂ ಗಿಡಗಳ ಬೀಜ ಉಂಟು. ಒಂದು ಬಟ್ಟಿಯಲ್ಲಿ ಮಣ್ಣು ಹಾಕಿ ಬೀಜ ಹಾಕಿ ಇಡುವ ಅಂತ ಇದ್ದೇವೆ. ನೆಕ್ಸ್ಟ್ ಅದು ಗಿಡ ಬಂದರೆ ಮತ್ತೆ ಅದನ್ನು ಬೇರೆ ನೆಡುವ ಅಂತ. ಇದು ಒಂದು ಬ್ರೊಕೊಲಿ ತರಕಾರಿ ಉಂಟಲ್ಲ ಅದು. ಇದು ಕ್ಯಾರೆಟ್, ಮತ್ತು ಇದು ಡಯಾಂತಸ್ ಅಂತ ಹೇಳುವ ಒಂದು ಹೂ ಗಿಡದ್ದು, ಮತ್ತು ಇದು ಝೀನಿಯಾ ಅಂತ ಒಂದು ಹೂ ಗಿಡದ್ದು, ಮತ್ತು ಇದು ಪಿಟೂನಿಯಾ ಅಂತ ಒಂದು ಅಮ್ಮನಿಗೆ ತುಂಬ ಆಸೆ ಇತ್ತು. ಪಿಟೂನಿಯಾದೊಂದು ಬೀಜ ಬೇಕಿತ್ತು ಅಂತ ಅಮ್ಮ ತುಂಬ ಸಮಯದಿಂದ ಹೇಳ್ತಾ ಇದ್ರು ಹಾಗೆ. ಮತ್ತು ಇದು ಕ್ಯಾಬೇಜ್ ಇದ್ದು, ಮತ್ತು ಇದೆಂಥದ್ದು ಮೀಸೆಮ್ ರಯಾಂತಿಮಮ್ ಅಂತ ಹೇಳುವ ಸೀಡಂತೆ. ನನಗೆ ಫೋಟೋ ನೋಡಿದಾಗ ಸ್ವಲ್ಪ ಖುಷಿ ಕಂಡಿತು, ಹಾಗೆ ನಾನು ತಕ್ಕೊಂಡದ್ದು. ಹಾಗೆ ಈ 7 ಬೀಜಗಳು ಉಂಟು. ನೋಡುವ ಯಾವುದೆಲ್ಲ ಹಾಕುದು ಎಂತ ಕತೆ ಅಂತ. ನಾನು ಮತ್ತೆ ಅಮ್ಮ ಕೊಟ್ಟು ಪಿಕಾಸು ಬಟ್ಟಿ ಎಲ್ಲ ಹಿಡ್ಕೊಂಡು ಮಣ್ಣು ತಕ್ಕೊಂಡು ಬರಲಿಕ್ಕೆ ಹೋಗುದು. ಇಲ್ಲೇ ಮೇಲೆ ಬರೆ ಹತ್ರದಿಂದ ಮಣ್ಣು ತಕ್ಕೊಂಡು ಬರುವ ಅಂತ. ಕಾಣ್ಬೋದು ಅಲ್ಲಿ ಅಮ್ಮ ಹೋಗ್ತಾ ಇದ್ದಾರೆ, ನಾನು ಕೂಡ ಹಾಗೆ. 2 ದಿವಸ ಆಯಿತು ಬೀಜ ಹಾಕಬೇಕು ಅಂತ ಯೋಚನೆ ಮಾಡಿ. ಇವತ್ತು ಈಗ ಒಂದು ಕಾಲ ಕೂಡಿ ಬಂತು, ನೋಡುವ. ಇದು ಸುಡು ಮಣ್ಣು ಹಾಕಿದ ಜಾಗ ಆಯ್ತಾ. ಸುಡುಮಣ್ಣಿನ ಜೊತೆಗೆ ಇಲ್ವಾ ಗೊಬ್ಬರದ ಹುಡಿ ಹಾಕಿದರೆ ಮತ್ತಷ್ಟು ಮಣ್ಣು ಫಲವತ್ತತೆಗೊಂಡು ಹೂ ಗಿಡಗಳು ಅಥವಾ ತರಕಾರಿ ಗಿಡಗಳೆಲ್ಲ ಚಂದ ಮೇಲೆ ಬರ್ತದೆ. ಹಾಗಾಗಿ ನಾವಿಲ್ಲಿ ಗೊಬ್ಬರದ ಹುಡಿ ತೆಕ್ಕೊಂಡು ಹೋಗುವ ಅಂತ ಬಂದಿದ್ದೇವೆ.
ಎಷ್ಟು ಚಂದ ಉಂಟು ನೋಡಿ ಅಂತೆ. ಹಾಗೆ ಗೊಬ್ಬರದ ಹುಡಿ ತೆಗೆಯುವಾಗ ಏನೋ ಒಂದು ಮೊಳಕೆ ಕಂಡಿತು, ಅದು ಎಂತ ಅಂತ ನೋಡುವಾಗ ಅದು ಕಟ್ಟಾಯಿತು. ಹೀಗೆ ಅಮ್ಮ ಹೇಳಿದ್ರು ಮೊದಲೇ ಕೆಸು ಅದು ಅಂತ, ಆದರೂ ಕೂಡ ನನಗೆ ಕುತೂಹಲ ಅದನ್ನು ಉಕ್ಕುವ ಅಂತ ಹೇಳಿದೆ. ಮತ್ತೆ ಸ್ವಲ್ಪ ಈ ರೀತಿ ಎಲ್ಲ ಕತ್ತಿಯಲ್ಲಿ ಎಲ್ಲ ಸಾಹಸ ಮಾಡಿದ್ರು ಕೂಡ ಅದು ಬಲ್ಲೆಯ ಹಾಗಿದ್ದ ಕಾರಣ ಸ್ವಲ್ಪ ಕಷ್ಟ ಆಯಿತು ತೆಗಿಲಿಕ್ಕೆ. ಮತ್ತೆ ನಾನು ಅದನ್ನು ಗಟ್ಟಿ ಹಿಡಿದು ಎಳ್ದಾಗ ಇಲ್ವಾ ನನ್ನ ಕೈಯಲ್ಲಿ ಇಡೀ ಗಡ್ಡೆ ಬಂತು, ನಿಮಗೆ ಕಾಣ್ತಾ ಇರ್ಬೋದು ಈಗ. ಇದಿಲ್ವಾ ಕರಿಕೆಸು ಅಂತ ನಾವು ಹೇಳ್ತೇವೆ, ಮಳೆಗಾಲದಲ್ಲಿ ಎಲ್ಲ ಕಾಣ್ಬೋದು. ಇದು ನೋಡಿ ಹೇಗೆ ಉಂಟು ಅಂತ, ಎಷ್ಟು ಚಂದ ಗಡ್ಡೆ ಬಂದಿದೆ ನೋಡಿ ಅಂತೆ. ಈ ರೀತಿಯ ಬಾಕ್ಸ್ ಸಣ್ಣ ಸಣ್ಣದು ಎಲ್ಲಿಯಾದ್ರೂ ಉಂಟಾ ಅಂತ ಅಮ್ಮ ಒಳಗೆ ಹೋಗಿ ಹುಡುಕಿಕೊಂಡು ಬಂದು ಅದಕ್ಕೆ ತೂತು ಕೂಡ ಮಾಡಿದ್ರು ನೋಡಿ, ನೀರೆಲ್ಲ ಹೋಗಲಿಕ್ಕೆ ಸುಲಭ ಆಗಲಿ ಅಂತ. ಇದು ಬಹುಶಃ ನಾನು ಬೆಂಗಳೂರಿಂದ ಬರುವಾಗ ಎಂತಾದರೂ ಫ್ರೂಟ್ಸ್ ಎಲ್ಲ ತಂದದ್ದಾಗಿರಬಹುದು. ಅಮ್ಮ ಅದನ್ನು ಜಾಗ್ರತೆಯಲ್ಲಿ ಎತ್ತಿಟ್ಟದ್ದಕ್ಕೆ ಈಗ ಉಪಯೋಗಕ್ಕೆ ಬಂತು ನೋಡಿ. ಈ ಒಂದು ಬಟ್ಟಿಯಲ್ಲಿ ಮಣ್ಣು ತುಂಬಿಸಿದ್ದೇವೆ, ಮತ್ತೊಂದು ಈ ಗೋಣಿಯಲ್ಲಿ, ಮತ್ತೆ 2 ಈ ಬಾಕ್ಸಲ್ಲಿ, ಮತ್ತೊಂದು ಈ ರೀತಿಯ ಕ್ಯಾನನ್ನು ಕಟ್ ಮಾಡಿ ಹೀಗೆ ಇದರಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಆ ಎಲ್ಲ 7 ಪ್ರತಿ ಬೀಜಗಳನ್ನು ಅದರಲ್ಲಿ ಹಾಕಿಡುವ ಅಂತ ಯೋಚನೆ ಮಾಡಿದ್ದೇವೆ. ಕ್ಯಾರೆಟ್ ನೋಡಿ, ಇದು ಕ್ಯಾರೆಟ್ ಇದ್ದು ಬೀಜ ಜೀರಿಗೆ ಹಾಗೆ ಉಂಟು ಸಾಧಾರಣ. ಈಗ ಇದಕ್ಕೆ ಇಲ್ಲಿ ಎಲ್ಲ ಬೀಜ ಹಾಕಿಟ್ಟಿದ್ದೇವೆ. ಇದು ಒಂದು ಕ್ಯಾರೆಟ್ಗೆ ಅಂತ ಮಾಡಿದ್ದು. ಈಗ ಇದರಲ್ಲಿ ಬ್ರೊಕೋಲಿ ಮತ್ತೆ ಕ್ಯಾಬೇಜ್ ಹಾಕುವ ಅಂತ ಇದ್ದೇವೆ. ಇದು ನೋಡಿ ಅಂತೆ, ಇದು ಬ್ರೊಕೋಲಿದ್ದು ಸೀಡ್ ಆಯ್ತಾ. ನಾವು ಅಡುಗೆಗೆ ಉಪಯೋಗ ಮಾಡುವಂತ ಸಾಸಿವೆ ಉಂಟಲ್ಲ ಹಾಗೆ ಉಂಟು ನೋಡ್ಲಿಕ್ಕೆ, ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಸಿವೆ ಮತ್ತೆ ಬ್ರೊಕೋಲಿ ಬೀಜವನ್ನು. ಇದೊಂದು ಬೀಜ ನೋಡಿ ಅಂತೆ ಎಷ್ಟು ಸಣ್ಣದಂತ ಹೇಳಿದ್ರೆ, ಇದೆಲ್ಲ ಹೂಗಿಡದ್ದು ಬೀಜ ಆಯ್ತಾ, ಇನ್ನು ಹಾಕ್ಲಿಕ್ಕಿರುದು. ಎಲ್ಲದರಲ್ಲಿ ಕೂಡ ಈಗ ಬೀಜ ಹಾಕಿ ಆಯಿತು. ಇದರಲ್ಲಿ 2 ತರಕಾರಿ, ಬ್ರೊಕೋಲಿ ಮತ್ತು ಕ್ಯಾಬೇಜ್, ಮತ್ತು ಇದರಲ್ಲಿ ಕ್ಯಾರೆಟ್, ಮತ್ತು ಈ 3ರಲ್ಲಿ 4 ಬಗೆಯ ಬೀಜಗಳನ್ನು ವಿಂಗಡಿಸಿ ಹಾಕಿದ್ದೇವೆ. ಯಾವುದೆಲ್ಲ ಬರ್ತದೆ ನೋಡಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.